ನಮಸ್ತೆ ಯುವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. ಈ ವಿಡಿಯೋದಲ್ಲಿ ನಾವು ಫಸ್ಟ್ ಆರ್ಡರ್ ಆ್ಯಂಡ್ ಹೈಯರ್ ಡಿಗ್ರಿ ಡಿಫ್ರೆನ್ಷಿಯಲ್ ಇಕ್ವೇಷನ್ ಸೊಲ್ಯೂಷನ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮಗೆ ಒನ್ ಆಫ್ ದ ಮೆಥಡ್ ಇಕ್ವೇಷನ್ ಸಾಲ್ವಬಲ್ ಫಾರ್ ವೈ. ಓಕೆ, ಈ ಮೆಥಡಲ್ಲಿ ನಾವು ಈ ಮೆಥಡ್ನ ಅಪ್ಲೈ ಮಾಡಿ ಸೊಲ್ಯೂಷನ್ ಹೆಂಗೆ ಫೈಂಡ್ ಮಾಡೋದು ಅಂತ ಡಿಸ್ಕಸ್ ಮಾಡೋಣ. ಇದ್ರ ಮುಂಚೆ ನಾನು ಇಕ್ವೇಷನ್ ಸಾಲ್ವಬಲ್ ಫಾರ್ ಪಿ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಓಕೆ, ಆ ಮೆಥಡಲ್ಲಿ ಏನಂದರೆ ಕೊಟ್ಟಿರೋ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅನ್ನೋದು ನಮಗೆ ಕ್ವಾಡ್ರಾಟಿಕ್ ಫಾರ್ಮಲ್ಲಿದ್ದರೆ, ಓಕೆ, ಕ್ವಾಡ್ರಾಟಿಕ್ ಇನ್ ಪಿ ಎಲ್ ಇದ್ದರೆ ಆವಾಗ ನಾವು ಫಸ್ಟ್ ಮೆಥಡ್ ಅದನ್ನು ಅಪ್ಲೈ ಮಾಡ್ತೀವಿ. ಇದು ಇನ್ನೊಂದು ಮೆಥಡ್, ಸೆಕೆಂಡ್ ಮೆಥಡ್, ಇದು ಇಕ್ವೇಷನ್ ಸಾಲ್ವಬಲ್ ಫಾರ್ ವೈ. ಈ ಮೆಥಡ್ ನಾವು ಯಾವಾಗ ಅಪ್ಲೈ ಮಾಡ್ತೀವಿ ಅಂದರೆ ವೈದು ಪವರ್ ಅನ್ನೋದು ಒಂದಿರಬೇಕು, ಇಲ್ಲ ಅಂದರೆ ಸಿಂಗಲ್ ವೈ ಅನ್ನೋದು ಇರಬೇಕು ಇಕ್ವೇಷನಲ್ಲಿ. ಓಕೆ, ಅಲೋನ್ ವೈ ಅನ್ನೋದು ಅಲೋನ್ ಇರಬೇಕು. ಓಕೆ, ಸಿಂಗಲ್ ವೈ ಇರಬೇಕು, ಇಲ್ಲ ಅಂದರೆ ವೈದು ಪವರ್ ಅನ್ನೋದು ಒನ್ ಇರಬೇಕು. ಆವಾಗ ಮಾತ್ರ ಅದನ್ನು ನಾವು ಈಕ್ವೇಷನ್ ಸಾಲ್ವಬಲ್ ಫಾರ್ ವೈ ಮೆಥಡ್ನ ಅಪ್ಲೈ ಮಾಡೋಕ್ಕಾಗುತ್ತೆ. ಅದರಲ್ಲಿ ಈ ಕ್ವಶನ್ ನೋಡಿ, ಸಾಲ್ವ್ 8a p³ = 27y ಇದೆ. ಓಕೆ, ಇಲ್ಲಿ ವೈ ಅನ್ನೋದು ನೋಡಿ, ವೈ ಅನ್ನೋದು ನಮಗೇನಿದೆ, ವೈ ಅನ್ನೋದು ನಮಗೆ ಅಲೋನ್ ಇದೆ, ವೈ ಅನ್ನೋದು ಅಲೋನ್ ಇದೆ. ಓಕೆ, ಇದನ್ನು ಈಕ್ವೇಷನ್ ಸಾಲ್ವಬಲ್ ಫಾರ್ ವೈ ಮೆಥಡ್ ಯೂಸ್ ಮಾಡಿ ಇದನ್ನು ಸಾಲ್ವ್ ಮಾಡ್ಬೋದು. ಓಕೆ, ಇದನ್ನು ಫಸ್ಟ್ ನಾವು ರೀರೈಟ್ ಬರ್ಕೊಳ್ಳೋಣ. ಇದನ್ನು ಸೊಲ್ಯೂಷನ್ ಏನಾಗುತ್ತೆ ಅಂದರೆ 8a p³ = 27y. ಓಕೆ, ಇವಾಗ ವೈ ಇನ್ ಟರ್ಮ್ಸ್ ಆಫ್ ವೈ ಅಲ್ಲಿ ಬರ್ಕೊಂಡ್ರೆ ಇದು 8a p³ / 27 ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಓಕೆ, ಇದನ್ನು ಈಕ್ವೇಷನ್ ನಂಬರ್ 1 ಅಂತ ತಗೊಳ್ಳಿ. ಡಿಫ್ರೆನ್ಷಿಯೇಟ್ ಈಕ್ವೇಷನ್ ನಂಬರ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಈಕ್ವೇಷನ್ ನಂಬರ್ 1ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದರೆ ಇದೇನಾಗುತ್ತೆ ನಮಗೆ, dy/dx = 8a/27 ಅನ್ನೋದು ನಮಗೆ ಕಾನ್ಸ್ಟೆಂಟ್. ಅದನ್ನು ಒಂದು ಹತ್ರ ಇಟ್ಕೊಳ್ಳಿ. ಇವಾಗ P3 ಡಿಫ್ರೆನ್ಷಿಯೇಷನ್. ಓಕೆ, ನಮಗೊಂದು ಡಿಫ್ರೆನ್ಷಿಯೇಷನ್ ಫಾರ್ಮುಲಾ ಗೊತ್ತಲ್ಲ, ಡಿಫ್ರೆನ್ಷಿಯೇಷನ್ ಆಫ್ x⁴n ಇದ್ದರೆ n × x⁴n - ಅಂತ ಬರೀತೀವಿ. ಓಕೆ, ಅರ್ಥ ಆಯ್ತಾ? ಈ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಆದರೆ ಇಲ್ಲಿ p³ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಅಂದರೆ 3 × p². ಓಕೆ, ಈ ಫಾರ್ಮುಲಾ ಅಪ್ಲೈ ಮಾಡಿ. ಈ ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀವಿ. ಓಕೆ, ಆವಾಗ ನಮಗಿದು p² ಮತ್ತು dp/dx ಅಂತ ನಾವು ಬರ್ಕೊಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟು ಇದನ್ನು ಕ್ಯಾನ್ಸಲ್ ಮಾಡ್ಬೋದು ನೋಡಿ, 3 1s 3 9s. ಓಕೆ, ನೆಕ್ಸ್ಟ್ ಫರ್ದರ್ ಆಗಿ dy/dx = 8a/9 p² dp/dx ಅಂತ ಬರ್ಕೊತೀನಿ. ನೆಕ್ಸ್ಟ್ ಲೆಟ್ ಇದನ್ನ ಈಕ್ವೇಷನ್ ಸ್ಟಾರ್ ಅಂತ ತಗೊಳ್ಳಿ. ಓಕೆ, ಈ dy/dx ಇದೆಯಲ್ಲ, ಈ dy/dx ಪ್ಲೇಸಲ್ಲಿ p ಅಂತ ರಿಪ್ಲೇಸ್ ಮಾಡಿ. dy/dx ನಥಿಂಗ್ ಬಟ್ ವಾಟ್, dy/dx ನಥಿಂಗ್ ಬಟ್ ಸ್ಮಾಲ್ p. ಓಕೆ, ಅದನ್ನು ಇಲ್ಲಿ ರಿಪ್ಲೇಸ್ ಮಾಡಿದರೆ ಇದು ನಮಗೇನಾಗುತ್ತೆ, ಸ್ಮಾಲ್ p = 8a/9 p² dp/dx ಆಗುತ್ತೆ. ಓಕೆ, p ಟರ್ಮ್ಸ್ ಎಲ್ಲ ಒಂದು ಹತ್ರ ತಗೊಳ್ಳಿ. ಓಕೆ, ಆ್ಯಂಡ್ dx ಅಂದರೆ ಎಕ್ಸ್ ಟರ್ಮ್ಸ್ ಎಲ್ಲ ಒಂದು ಹತ್ರ ತಗೊಳ್ಳಿ. ಅಂದರೆ ವೇರಿಯಬಲ್ ಸೆಪರೇಬಲ್ ಮೆಥಡ್ ಅನ್ನೋದು ಅಪ್ಲೈ ಮಾಡಿ ಇಲ್ಲಿ. ಅವಾಗ ಇದೇನಾಗುತ್ತೆ ನಮಗಿದು dx ಕ್ರಾಸ್ ಮಲ್ಟಿಪ್ಲೈ ಆಗಿ ಈ ಕಡೆ ಬರುತ್ತೆ. ದಟ್ ಈಸ್ = p ಅನ್ನೋದು ಈ ಸೈಡ್ ಬರುತ್ತೆ, ಕ್ರಾಸ್ ಮಲ್ಟಿಪ್ಲೈ ಆಗಿ 8a/9 ಅನ್ನೋದು ಕಾನ್ಸ್ಟೆಂಟು. ಓಕೆ, p²/p dp ಆಗುತ್ತೆ. p ಗೆಟ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ dx = 8a/p p dp. ಇವಾಗ ಇಂಟಿಗ್ರೇಷನ್, ಇದು ನಾಟ್ p. ಓಕೆ, ಇದು 9 ಇದು. ಓಕೆ, ಇವಾಗ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ ಮಾಡಿ. ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ ಮಾಡಿದರೆ 8a/9 ಅನ್ನೋದು ಕಾನ್ಸ್ಟೆಂಟ್ ಆಚೆ ಇಟ್ಕೊತೀನಿ. ಓಕೆ, ಇಂಟಿಗ್ರೇಷನ್ ಆಫ್ dx ಏನಾಗುತ್ತೆ, x. ದಟ್ ಈಸ್ = 8a/9. ಇಂಟಿಗ್ರೇಷನ್ ಆಫ್ p ಏನಾಗುತ್ತೆ, p²/2 ಆಗುತ್ತೆ. ಇಂಟಿಗ್ರೇಷನ್ ಆಫ್ p ಏನಾಗುತ್ತೆ, p²/2 ಕಾನ್ಸ್ಟೆಂಟ್ ಪ್ಲಸ್ c ಅಂತ ತಗೊಳ್ಳಿ. ಓಕೆ, ಇವಾಗ ಇದನ್ನು 2 1s ಇದೇನಾಗುತ್ತೆ ನಮಗೆ 2 4s. ಓಕೆ, ಇವಾಗ ಫೈನಲ್ ಆಗಿ ಇದನ್ನು ನಾವು ಹೆಂಗೆ ಬರಿಬೋದು ಅಂದರೆ x = 4a/9 p² + c. ಓಕೆ, ಇವಾಗ ನಮ್ಗೆ ಬೇಕಾಗಿರೋದೇನು, p ವ್ಯಾಲ್ಯೂ ಬೇಕು. ಅದರಿಂದ ಇವಾಗ ಈ c ಈ ಸೈಡ್ ಬಂದರೆ x - c ಆಗುತ್ತೆ. ದಟ್ ಈಸ್ = 4a/9 p².
ಇವಾಗ ರಿಮೈನಿಂಗ್ ಕಾನ್ಸ್ಟೆಂಟ್ ಟರ್ಮ್ಸ್ ಎಲ್ಲ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ 9/4a x ಮೈನಸ್ ಸಿ ಈಕ್ವಲ್ ಟು ಪಿ ಸ್ಕ್ವೇರ್. ಇವಾಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದರೆ ಸ್ಕ್ವೇರ್ ರೂಟ್ ಆಫ್ 9 ಏನಾಗುತ್ತೆ 3. ಓಕೆ, ರೂಟ್ 9 ವ್ಯಾಲ್ಯೂ 3 ಆಗುತ್ತೆ. ಓಕೆ, ಬೈ ರೂಟ್ 4 ವ್ಯಾಲ್ಯೂ 2 ಆಗುತ್ತೆ. 2 ನಾನು ಡೈರೆಕ್ಟಾಗಿ ಬರೀತಾ ಇದ್ದೀನಿ. ರೂಟ್ ಎ ಅಂಡ್ ರೂಟ್ ಎಕ್ಸ್ ಮೈನಸ್ ಸಿ ದಟ್ ಈಸ್ ಈಕ್ವಲ್ ಟು ರೂಟ್ ಪಿ ಸ್ಕ್ವೇರ್. ಸ್ಕ್ವೇರು ಪಿ ಸ್ಕ್ವೇರ್. ನೋಡಿ, ಸ್ಕ್ವೇರು ರೂಟು ಗೆಟ್ ಕ್ಯಾನ್ಸಲ್ ಆಗುತ್ತೆ, ನಮ್ಗೆ ಜಸ್ಟ್ ಪಿ ಬರುತ್ತೆ. ಆರ್ ಎಚ್ ಎಸ್ ಸೈಡ್ ನಮ್ಗೆ ಪಿ ಬರುತ್ತೆ. ಇದು ನಮಗೆ ಪಿ ವ್ಯಾಲ್ಯೂ. ಇದನ್ನು ಈಕ್ವೇಷನ್ 2 ಅಂತ ತಗೊಳ್ಳಿ. ಸಬ್ಸ್ಟಿಟ್ಯೂಟ್ ಈಕ್ವೇಷನ್ 2 ಓಕೆ ಇನ್ ಈಕ್ವೇಷನ್ 1. ಓಕೆ, ಈಕ್ವೇಷನ್ 1 ಎಲ್ಲಿದೆ? ಇದು ನಮಗೆ ಈಕ್ವೇಷನ್ 1. ಓಕೆ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಫೈನಲ್ ಆಗಿ ನಮ್ಗೆ ಸೊಲ್ಯೂಷನ್ ಏನಾಗುತ್ತೆ? ನಮಗೆ y ಈಸ್ ಈಕ್ವಲ್ ಟು 8a by 9, 8a by 27, not 9, 27 ಇದು. ಓಕೆ, 27 ಓಕೆ, ಒಂದು ನಿಮಿಷ. ಓಕೆ 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 ಇದನ್ನು ಬರೆದ್ರೆ ಇಲ್ಲಿ ನಮಗೇನಿದೆ? ನೆಕ್ಸ್ಟ್ ಪಿ ಕ್ಯೂಬ್ ಇದೆ. ಪಿ ಕ್ಯೂಬ್ ಅಂದರೆ ಇದು ನಮಗೇನಾಗುತ್ತೆ? ಟೋಟಲ್ ಆಗಿ ಪಿ ಹತ್ರ ಇದನ್ನು ರಿಪ್ಲೇಸ್ ಮಾಡಿ. 3/2 ರೂಟ್ ಎ 2 root a 2 root a and root x minus c whole cube. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಬೇಕಾದ್ರೆ ಸಿಂಪ್ಲಿಫೈ ಮಾಡಿದರೆ 8a by 27 3 ಕ್ಯೂಬ್ ಬೈ ಇದು ನಮಗೆ 2 ಕ್ಯೂಬ್ ರೂಟ್ ಎ ಹೋಲ್ ಕ್ಯೂಬ್. ಓಕೆ, ಇದು ನಮಗೆ ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಕ್ಯೂಬ್ ಆಗುತ್ತೆ. ಓಕೆ, ನೆಕ್ಸ್ಟ್ ಫೈನಲ್ ಆಗಿ ಇದನ್ನು ಸಿಂಪ್ಲಿಫೈ ಮಾಡಿದರೆ ನೋಡಿ, 2 ಕ್ಯೂಬ್ ನಥಿಂಗ್ ಬಟ್ 8 ಗೆಟ್ ಕ್ಯಾನ್ಸಲ್ ಆಗಿದೆ. 3 ಕ್ಯೂಬ್ ನಥಿಂಗ್ ಬಟ್ 27. ಓಕೆ, ಇದು ಕ್ಯಾನ್ಸಲ್ ಆಗುತ್ತೆ. ನಮ್ಗೆ ಫೈನಲ್ ಆಗಿ ಎ ಬೈ ನೋಡಿ ರೂಟ್ ಎ ನಥಿಂಗ್ ಬಟ್ ಎ ರೇಸ್ ಟು ಪವರ್ 1/2 ಅಂದರೆ ಇದು ರೂಟ್ ಎ ಹೋಲ್ ಕ್ಯೂಬ್ ಇದೆ. ಇದೇನಾಗುತ್ತೆ? ನಮಗೆ ಎ ರೇಸ್ ಟು ಪವರ್ 3/2 ಇದೆ. ಇಲ್ಲಿ ನ್ಯೂಮಿರೇಟರಲ್ಲಿ ಎ ಇದೆ. ಓಕೆ, ಇವಾಗ ಈ ಎ ರೇಸ್ ಟು ಪವರ್ 3/2 ನ್ಯೂಮಿರೇಟರ್ಗೆ ಕಳಿಸಿ -3/2. ಓಕೆ, ಬೇಕಾದ್ರೆ ಇಲ್ಲ ಅಂದರೆ ಎನ ಡಿನಾಮಿನೇಟರ್ ತಗೊಳ್ಳಿ, ಸರಾಗುತ್ತೆ. ಓಕೆ, ಇದೇನಾಗುತ್ತೆ? 1/a ಇದು ನಮಗೆ ಎ ರೇಸ್ ಟು ಪವರ್ 3/2. ನೆಕ್ಸ್ಟ್ ಇದು ನಮಗೆ ಎಕ್ಸ್ ಮೈನಸ್ ಸಿ ಹೋಲ್ ರೇಸ್ ಟು ಪವರ್ 3/2 ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದರೆ ನಮಗೆ y ಈಸ್ ಈಕ್ವಲ್ ಟು 1/a ರೇಸ್ ಟು ಪವರ್ ಇದು ನಮಗೆ 5/2. ಓಕೆ, ಎಕ್ಸ್ ಮೈನಸ್ ಸಿ ಹೋಲ್ ರೇಸ್ ಟು ಪವರ್ 3/2. ಓಕೆ, ಇದು ಮೈನಸ್ ಬರುತ್ತೆ. ಅಂದರೆ ಒಂದು ನಿಮಿಷ, ಇದು ನಮಗೆ ಇದು ಸಿಂಪ್ಲಿಫೈ ಮಾಡಿದರೆ ನೋಡಿ, ಇದು ಬೇಸಸ್ ಸೇಮ್ ಇದೆ. ಪವರ್ಸ್ ಆ್ಯಡ್ ಮಾಡಿದರೆ ಇದು ಎ ವ್ಯಾಲ್ಯೂ ಬರುತ್ತೆ. ಇದು ಎ ರೇಸ್ ಟು ಪವರ್ -2 ಪ್ಲಸ್ 3/2 ಅಂದರೆ ನಮಗೆ ಇದೇನಾಗುತ್ತೆ? ನಮಗೆ 1/2 ಆಗುತ್ತೆ, ಅಂದರೆ ರೂಟ್ ಎ ಆಗುತ್ತೆ. Okay, this is our final required answer. Y is equal to x minus c whole raised to power of 3/2 by root a. This is our required general solution. Okay, this is our required general solution. ಗೊತ್ತಾಯ್ತಲ್ಲ ಈ ಸೊಲ್ಯೂಷನ್ ಹೆಂಗೆ ಸಿಂಪ್ಲಿಫೈ ಮಾಡೋದು ಅಂತ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇಕ್ವೇಷನ್ ಸಾಲ್ವಬಲ್ ಫಾರ್ ಎಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಆ್ಯಂಡ್ ರಿಮೈನಿಂಗ್ ಮೆಥಡ್ಸ್ ಕೂಡ ಡಿಸ್ಕಸ್ ಮಾಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ. ನಿಮ್ಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.